ಮೊಳಕೆ ಹೆಸರು ಕಾಳಿನಲ್ಲಿ ಪ್ರೋಟೀನ್, ಫೈಬರ್, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ ಹೆಚ್ಚಾಗಿದೆ. ಇದು ದೇಹಕ್ಕೆ ಇನ್ಸ್ಟೆಂಟ್ ಎನರ್ಜಿಯನ್ನು ಕೊಡುತ್ತೆ. ಆದ್ದರಿಂದ ಉಪವಾಸ ಮಾಡುವಂಥವ್ರು, ವೆಯ್ಟ್ ಲಾಸ್ ಮಾಡುವಂಥವ್ರು, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನಲ್ಲಿರುವಂಥವ್ರು, ಬೆಳೆಯುವಂಥ ಮಕ್ಕಳುಗಳು ಎಲ್ಲರೂ ಇದನ್ನು ತಿಂದರೆ ಒಳ್ಳೆಯದು. ವಿಟಮಿನ್ ಇ ಮತ್ತು ಪ್ರೋಟೀನ್ ಅಂಶ ಕೂದಲಿನ ಬೇರುಗಳನ್ನು ಸ್ಟ್ರಾಂಗ್ ಮಾಡಿ ಕೂದಲು ಉದುರೋದನ್ನು ಕೂಡ ತಡೆಯುತ್ತೆ ಹಾಗೂ ಆರೋಗ್ಯಕರ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ. ಬನ್ನಿ ಇವತ್ತು ನಮ್ಮ ವಿಡಿಯೋದಲ್ಲಿ ನಾವು ಹಬ್ಬ ಹರಿದಿನಗಳಲ್ಲಿ ಅಷ್ಟೇ ಅಲ್ಲದೆ ತೂಕ ಇಳಿಸೋಕ್ಕೆ ಮತ್ತು ದಿನನಿತ್ಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ಮೊಳಕೆ ಹೆಸರುಕಾಳು ಮತ್ತು ಸೌತೆಕಾಯಿ ಕೋಸಂಬರಿಯನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಬಟ್ಲಷ್ಟು ಸಣ್ಣದಾಗಿ ಹೆಚ್ಚಿರೋ ಸೌತೆಕಾಯಿನ ತೊಗೊಂಡಿದ್ದೀನಿ. 1/4 ಬಟ್ಲಷ್ಟು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, 1/4 ಬಟ್ಲು ಸಣ್ಣದಾಗಿ ಹೆಚ್ಚಿರೋ ಕರಿಬೇವಿನ ಸೊಪ್ಪು, ಅರ್ಧ ಬಟ್ಲು ಹಸಿ ತೆಂಗಿನ ತುರಿ, 1 ಬಟ್ಲಷ್ಟು ಮೊಳಕೆ ಕಟ್ಟಿದ ಹೆಸರುಕಾಳು, ಅರ್ಧ ಬಟ್ಲಷ್ಟು ದಾಳಿಂಬೆ ಕಾಳು ಹಾಗೂ ಹಿಂಗು, ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 2-3 ಹಸಿರು ಮೆಣಸಿನಕಾಯಿ ಖಾರಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟನ್ನು ಸೇರಿಸಿ ನಾವು ಮೊಳಕೆ ಕಟ್ಟಿದ ಹೆಸರುಕಾಳು ಕೋಸಂಬರಿ ಈ ಬೇಸಿಗೆಗೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ 1 ಬಟ್ಲಷ್ಟು ಹೆಸರುಕಾಳು, 1 ಬಟ್ಲಷ್ಟು ಸೌತೆಕಾಯಿ, ಅರ್ಧ ಬಟ್ಲಷ್ಟು ದಾಳಿಂಬೆ ಕಾಳು, ಅರ್ಧ ಬಟ್ಲಷ್ಟು ಹಸಿ ತೆಂಗಿನ ತುರಿ ಹಾಗೂ 1/4 ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು, ಚಿಟಿಕೆ ಶುಂಠಿ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಹೋಳು ನಿಂಬೆ ರಸನ ಹಿಂಡ್ಕೊಂಡಿದ್ದೀನಿ. ಇದಿಷ್ಟು ಅಲ್ಲದಲ್ಲೇ ನಿಮಗೆ ಇಷ್ಟವಾಗಿರುವಂಥ ಹಣ್ಣುಗಳು ಯಾವುದಾದ್ರೂ ಲೈಕ್ ದ್ರಾಕ್ಷಿ ಏನಾದರೂ ಸೇರಿಸ್ಕೋಬೋದು. ಈಗ ಒಗ್ಗರಣೆಗೆ ಎಣ್ಣೆ ಬಿಟ್ಟು ಎಣ್ಣೆ ಕಾದ ಮೇಲೆ ನಾನು ಸಾಸಿವೆ, ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಹಸಿರು ಮೆಣಸಿನ್ಕಾಯಿನ ಹಾಕಿ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಚಿಟ್ಕೊಂಡ ಮೇಲೆ ಸಣ್ಣಗೆ ಹೆಚ್ಚಿರುವಂಥ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಒಗ್ಗರಣೆನ ಸಣ್ಣ ಊರಿನಲ್ಲಿ ಅಥವಾ ಕಡಿಮೆ ಆಫ್ ಮಾಡಿಬಿಟ್ಟು ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಹಿಂಗನ್ನು ಕೂಡ ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿ ಕೈಯಾಡಿ ನಂತರ ನಾವು ಈ ಒಗ್ಗರಣೆನ ನಾವು ಇದಕ್ಕೆ ಕೋಸಂಬರಿಗೆ ಸೇರಿಸುವಂಥದ್ದು. ಈಗ ನಾನು ರೆಡಿ ಮಾಡಿಟ್ಕೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸಿಗೆ ಈಗ ಒಗ್ಗರಣೆಯನ್ನು ಸೇರಿಸಿದ್ದೀನಿ. ಒಗ್ಗರಣೆನ ಲಾಸ್ಟಲ್ಲಿ ಹಾಕಬೇಕು. ಆವಾಗ ತುಂಬ ಹೊತ್ತು ಈಗ ಕೋಸಂಬರಿ ಕೆಡದಲ್ಲೇ ಹಾಳಾಗ್ದಲೇ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿ ಆಗುತ್ತೆ. ಇದರಲ್ಲಿ ಒಂದು ನೋಟ್ ಏನು ಅಂದರೆ, ನೀವು ಊಟಕ್ಕೆ ಕೂರುವ ಮುಂಚೆ ಅಥವಾ ನೀವು ಯಾವಾಗ ಇದನ್ನು ಉಪಯೋಗಿಸ್ತೀರ ಕೋಸಂಬರಿನ, ಆವಾಗ ನೀವು ಉಪ್ಪನ್ನು ಹಾಕ್ಕೊಳ್ಬೇಕು. ಮುಂಚೆನೇ ಹಾಕಿಟ್ರೆ ಸೌತೆಕಾಯಿ ಜೊತೆ ಉಪ್ಪು ಬೆರೆಸಿ ನೀರು ಬಿಡ್ಕೊಳ್ಳುತ್ತೆ. ಹಾಗಾಗಿ ಮುಂಚೆನೇ ಉಪ್ಪು ಹಾಕಬಾರ್ದು. ಆದಷ್ಟು ಕಡಿಮೆ ಉಪ್ಪನ್ನು ಹಾಕ್ಕೊಂಡ್ರೆ ನೀರು ಬಿಡೋದಿಲ್ಲ. ಫ್ರೆಶ್ ಆಗಿ ಈ ಸಲಾಡು ಹಾಗೇ ಇರುತ್ತೆ. ತುಂಬ ಹೊತ್ತು ಚೆನ್ನಾಗೂ ಇರುತ್ತೆ. ನಾನು ಹೇಳಿದಾಗೆ ಒಗ್ಗರಣೆ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಸಂಜೆವರೆಗೂ ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗೇ ಇರುತ್ತೆ. ಈ ಮೊಳಕೆ ಕಟ್ಟಿದ ಹೆಸರುಕಾಳು ಕೆಲವರಿಗೆ ಜೀರ್ಣ ಹಾಕೋದಕ್ಕೆ ಕಷ್ಟ ಅಂತ ಹೇಳ್ತಾರೆ. ಅಂಥವರು ಈ ಮೊಳಕೆ ಕಾಳನ್ನು ಸ್ಟೀಮ್ ಮಾಡಿಕೊಂಡು ಅದರ ಜೊತೆಗೆ ಕೆಲವೊಂದು ಪದಾರ್ಥಗಳು ಅಂದರೆ ಟೊಮೆಟೊ, ಹಸಿ ಈರುಳ್ಳಿ ಅದನ್ನೆಲ್ಲ ಸೇರಿಸ್ಕೊಂಡು ಸಲಾಡ್ ಮಾಡ್ಕೊಂಡು ತಿಂದರೆ ಎಲ್ಲೂ ಪ್ರಾಬ್ಲಮ್ ಆಗೋಲ್ಲ. ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಗೆ ಅಂತ ತಿಳಿಸ್ತೀನಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.